ನಾನು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರ್ತಾ ಇದ್ದೀನಿ. ನಾನು IT ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಟೆಸ್ಟಿಂಗ್ ಇಂಜಿನಿಯರ್ ಆಗಿ. ಆ್ಯಕ್ಚುಲಿ ನಾನು ಆಲ್ರೆಡಿ ಜಾಯಿನ್ ಆಗಿದ್ದೆ, ಮತ್ತು ಏನೋ ಒಂದು ರೀಸನ್ನಿಂದ ಡಿಸ್ಕಂಟಿನ್ಯೂ ಮಾಡಿದೆ. ಮ್ಯಾಮ್ ಕ್ಲಾಸಿಗೆ ಜಾಯಿನ್ ಆಗಿದ್ದೆ. ನನಗೆ ಮ್ಯಾಮ್ ಕಾಂಟ್ಯಾಕ್ಟ್ ಸಿಕ್ಕಿದ್ದು ನನ್ನ ಕಸಿನ್ ಥ್ರೂಯಿಂದ. ಅವ್ರ ಮದುವೆಗೆಲ್ಲ ಬಂದಿದ್ದರು. ಆಮೇಲೆ ಮತ್ತೆ ಇನ್ನೊಂದ್ಸಲಿ ನನ್ನ ಫ್ರೆಂಡ್ ಅವ್ರದ್ದು ಯಾರ್ದೋ ಮೇಕಪ್ಪಿಗೆ ಅಂತ ಮ್ಯಾಮ್ಗೆ ಕಾಲ್ ಮಾಡಿದ್ದೆ. ಅವ್ರು ಮಾತಾಡಿದ್ದು ಅವಾಗ ದ ವೇ ಶಿ ಟಾಕ್ ವಿತ್ ಮೀ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತಂದರೆ, ಮ್ಯಾಮ್ ಕಡಿಮೆ ಮಾಡ್ಕೊಳಕ್ಕಾಗುತ್ತಾ ಅಂತಂದರೆ, ಆಯ್ತಪ್ಪ ಕಡಿಮೆ ಮಾಡ್ಕೊಳ್ತೀನಿ, ಪರವಾಗಿಲ್ಲ, ಫಸ್ಟ್ ನಾನು ವರ್ಕ್ ನೋಡಿ ಆಮೇಲೆ ನಿಮ್ಮ ಫ್ರೆಂಡಿಗೆ ಹೇಳಿ ಸಜೆಸ್ಟ್ ಮಾಡಿ ಎಷ್ಟು ಕೊಡಬೇಕು ಅಂತ ಆ ಥರ ಎಲ್ಲ ಹೇಳಿದ್ರು. ಮೇಕಪ್ಪಿಗೋಸ್ಕರ ಮ್ಯಾಮಿಗೆ ಕಾಂಟ್ಯಾಕ್ಟ್ ಮಾಡಿದ್ದು. ಆ ಥರ ಮ್ಯಾಮ್ ಪರಿಚಯ ಆಗಿದ್ದು. ಅವರು ಆ ಥರ ಪರಿಚಯ ಆಗಿ ಅವರು ಮಾತಾಡೋದು, ಅವರು ಆಮೇಲೆ ಮತ್ತೆ ನನಗೆ ನನ್ನ ಫ್ರೆಂಡ್ ಇದ್ದಾನೆ ಕಿರಣ್ ಅಂತ ಅವನ ಥ್ರೂಯಿಂದ ಮ್ಯಾಮ್ ನನಗೆ ಭಾಳ ಪರಿಚಯ ಆಗಿತ್ತು. ನಂದು ಏನೇನೋ ಪರ್ಸ್ನಲ್ ರೀಸನ್ಸು ಏನೇನೋ ಇದೆ, ಅದಕ್ಕೆಲ್ಲ ಒಂದ್ಸಲ ಅವನು ಮೀಟ್ ಆದಾಗ ಅವನ ಮದುವೆಲಿ, ನನ್ನ ಕಸಿನ್ ಮದುವೆಲೆ, ಆವಾಗ ಹೋಗು ಮ್ಯಾಮ್ ಹತ್ರ ಮಾತಾಡು, ಮ್ಯಾಮ್ ಎಷ್ಟೊಂದು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಅವರು ತುಂಬ ಡೌನ್ ಟು ಅರ್ತು. ಸೊ ಮ್ಯಾಮ್ ಹತ್ರ ಮಾತಾಡಿ ನೀನು ಏನು ಮಾಡಬೇಕು ಅಂತ ಅಂದ್ಕೊತಿದೆಯೋ ಅದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ ಹೋಗು ಅಂತ. ಅದಾದಮೇಲೆ ಮ್ಯಾಮ್ ಜೊತೆ ಒಂದ್ಸಲಿ ಮಾತಾಡಿದೆ. ಆಮೇಲೆ ಜಾಯ್ನ್ ಆಗೋಣ ಅಂತ, ಸೇರ್ಕೊಳ್ಳೋಣ ಅಂತ ಬಂದೆ. ಮತ್ತು ಏನೋ ಒಂದು ಸ್ವಲ್ಪ ಪರ್ಸ್ನಲ್ ರೀಸನ್ನಿಂದ ಮತ್ತೆ ಅದನ್ನು ಡಿಸ್ಕಂಟಿನ್ಯೂ ಮಾಡಿದೆ. 1 ಡೇ ಅಷ್ಟೇ ಬಂದೆ. ಆಮೇಲೆ ಮತ್ತೆ ನನ್ನ ಫ್ರೆಂಡ್ ಒಂದ್ಸಲಿ ಏನೋ ಹೇರ್ದು ಕ್ಲಾಸಸ್ ನಡೀತಾ ಇತ್ತು. ನಾನು ಸಜೆಸ್ಟ್ ಮಾಡಿದ್ದೆ ಹೋಗು ಈ ಥರ ಅಂತ. ಅವಳು 1 ಡೇ ಮ್ಯಾಮ್ ಹತ್ರ ಮಾತಾಡಿದ್ದು. ಅವಳು ಅಷ್ಟೇ, ಅಪ್ಪ ಮ್ಯಾಮ್ ಎಷ್ಟು ಚೆನ್ನಾಗಿದ್ರು ಗೊತ್ತೇನೆ, ಹೆಂಗೆ ಮಾತಾಡ್ಸಿದ್ರು ಗೊತ್ತಾ, ಆ ಥರ ಮ್ಯಾಮ್ ಸಿಗಬೇಕು, ಆ ಥರ ಮ್ಯಾಮ್ ಅಂಡರಲ್ಲಿ ನೀನು ಕಲಿಬೇಕು ಅಂತಂದರೆ ನಿಜವಾಗ್ಲೂ ಗ್ರೇಟ್ ಅಂತ ಅನಿಸುತ್ತೆ. ಹೋಗು, ಬಿಡಬೇಡ, ಅವ್ರನ್ನ ಮಾತ್ರ ಬಿಡಬೇಡ, ಅವ್ರ ಹತ್ರನೇ ಕಲಿ, ಬೇರೆ ಯಾರ ಹತ್ರನೂ ಹೋಗ್ಬೇಡ ಅಂತ. ಅವಳು ಅಷ್ಟೇ 1 ಡೇ ಅಷ್ಟೇ ಅವಳು ಮ್ಯಾಮನ್ನು ಮಾತಾಡ್ಸಿದ್ದು. ಅವಳು ಅಷ್ಟೇ ಅದೇ ಥರನೇ ಸಜೆಸ್ಟ್ ಮಾಡಿದ್ಲು. ಮತ್ತು ಮೊನ್ನೆನೂ ಅಷ್ಟೇ ನಾನು ಹಂಗೆ ನೋಡ್ತಾ ಇದ್ದೆ. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಏನಂತಿದ್ದಾರೆ ಅಂದರೆ, ಏರಿಯಾಗೂ ಮೇಕಪ್ ಆರ್ಟಿಸ್ಟ್ ಆಗಿದ್ದಾರೆ, ಏನಕ್ಕೆ ಹೋಗ್ತೀಯಾ, ಬೇಡ ಈಗಲೂ ಕೂಡ, ಈಗ ಬರ್ತಿದ್ದೀನಿ ಅಂತ ಹೇಳಿದಾಗಲೂ ಕೂಡ ಏನಕ್ಕೆ ಹೋಗ್ತೀಯಾ, ಸುಮ್ಮನೆ ಬೇಡ, ಅದರಲ್ಲಿ ಏನಕ್ಕೆ ಸುಮ್ಮನೆ ಬೇರೆ ಕಡೆ ಜಾಬ್ ಚೇಂಜ್ ಮಾಡಿ, ಪ್ರೊಫೈಲ್ ಚೇಂಜ್ ಮಾಡಿಕೊಂಡು ಬೇರೆ ಕಂಪನಿಗೆ ಸ್ವಿಚ್ ಆಗೋ, ಅದರಲ್ಲೇ ದುಡ್ಕೋಬೋದು, ಏನಕ್ಕೆ ಸುಮ್ಮನೆ ಮೇಕಪ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ತೀಯಾ, ಈಗ ಏರಿಯಾಗೆ ಒಬ್ಬೊಬ್ಬರು ಆಗಿದ್ದಾರೆ ಅಂತ ಎಲ್ಲ ಹೇಳ್ತಾಯಿದ್ರು. ಆದರೂ ನಾನು ಮಾಡಿ ತೋರಿಸ್ತೀನಿ, ನಾನು ಮ್ಯಾಮ್ ಹತ್ರ ಬಂದು ಕಲಿತೀನಿ, ನಾನು ಪ್ರೂವ್ ಮಾಡ್ಕೋಬೇಕು, ಇವರಿಗೆಲ್ಲ ಈ ಥರ ಈಗ ಮಾತಾಡಿದ್ದೀರಲ್ಲ, ಸೊ ಮ್ಯಾಮ್ ಹತ್ರ ಕಲಿತ್ರೆ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು, ಅವರಿಗೆಲ್ಲ ಹೇಳಿದಿರೋರಿಗೆಲ್ಲ ತೋರಿಸ್ಲೇಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ ಆ್ಯಕ್ಚುಲಿ.